ಓಂ ಸೂರ್ಯನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಕರ ಸಂಕ್ರಾಂತಿ ಎಂದು ಆಚರಣೆ ಮಾಡಬೇಕು 2026ರಲ್ಲಿ ಕೆಲವರಿಗೆ ಗೊಂದಲ. ಕೆಲವರು 14ನೇ ತಾರೀಕು ಆಚರಣೆ ಮಾಡಬೇಕಾ, 15ನೇ ತಾರೀಕು ಆಚರಣೆ ಮಾಡಬೇಕಾ ಅಂತಕ್ಕಂಥ ಸಾಕಷ್ಟು ಗೊಂದಲ ಇಟ್ಕೊಂಡಿರ್ತಾರೆ. ಹಾಗೆ ನಾವು ಕ್ಯಾಲೆಂಡರ್ ನೋಡಿದಾಗ ಕೆಲವು ಪಂಚಾಂಗಗಳಲ್ಲಿ ಕೆಲವು ಕಡೆ ಏನಾಗಿರುತ್ತೆ, ಮಕರ ಸಂಕ್ರಾಂತಿ 14 ತೋರಿಸ್ತಾ ಇರುತ್ತೆ, ಕೆಲವು ಕಡೆ 15 ತೋರಿಸ್ತಾ ಇರುತ್ತೆ. ಆದರೆ ಈ ಮಕರ ಸಂಕ್ರಾಂತಿ ಬಹಳ ವಿಶೇಷವಾದ ಪರ್ವಕಾಲ ಕೂಡ ಆಗಿರುತ್ತೆ. ಸೂರ್ಯ ಭಗವಾನರು ತಮ್ಮ ಪಥವನ್ನು ಬದಲಾಯಿಸಿ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆ ಪ್ರಯಾಣ ಮಾಡ್ತಕ್ಕಂಥ ಬಹಳ ವಿಶೇಷವಾದ ಪರ್ವಕಾಲ ಇದಾಗಿರೋದ್ರಿಂದ ನಾವು ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭ, ಅಂದಿನ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳು, ನಮ್ಮ ನೀತಿಗಳು, ನಮ್ಮ ನಡವಳಿಕೆಗಳು ಎಲ್ಲವೂ ಕೂಡ ನಾವು ಯಾವ ದಿನ ಆಚರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಗೊಂದಲಕ್ಕೆ ಇಂದು ನಾವು ಮಕರ ಸಂಕ್ರಾಂತಿಯನ್ನು 2026ರ ಜನವರಿ 15ನೇ ತಾರೀಕಿನ ದಿನ ಆಚರಣೆ ಮಾಡಿಕೊಳ್ಳೋದು ಸೂಕ್ತವಾಗಿರುತ್ತೆ, ಶುಭವಾಗಿರುತ್ತೆ. ಯಾಕೆ, ಏನು, ಇದಕ್ಕೆ ವಿಶೇಷವಾದ ಒಂದು ಕಾರಣಗಳೇನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಸೂರ್ಯ ಸಿದ್ಧಾಂತದ ಪ್ರಕಾರ ನಾವು ಇವತ್ತಿನ ದಿವಸ ಸೂರ್ಯ ಭಗವಾನರು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರಯಾಣ ಬೆಳೆಸಿ ಮಕರ ರಾಶಿಯಲ್ಲಿ ಪ್ರಯಾಣ ಬೆಳೆಸ್ತಕ್ಕಂಥ ಕಾಲ, ಮಕರದಿಂದ ಕರ್ಕಾಟಕಕ್ಕೆ ಬರೋ ತನಕ ನಾವೇನು ಮಾಡ್ತೀವಿ, ಅದನ್ನು ಉತ್ತರಾಯಣ ಪುಣ್ಯಕಾಲ, ಉತ್ತರಾಯಣ ಕಾಲ ಅಂತೀವಿ. ಅದು ದೇವತೆಗಳಿಗೆ ಹಗಲಿನ ಕಾಲ ಅಂತೂ ಕೂಡ ನಾವು ಹೇಳಿಕೊಂಡು ಅಥವಾ ನಮ್ಮ ಇತಿಹಾಸದಲ್ಲಿ ಅದರ ವರ್ಣನೆ ಕೂಡ ಇದೆ. ಇಂದು 15ನೇ ತಾರೀಕು 1ನೇ ತಿಂಗಳು 2026ರ ಗುರುವಾರ, ಅವತ್ತಿನ ಸಹ ವಿಶ್ವಾವಸನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ದ್ವಾದಶಿ, ಜ್ಯೇಷ್ಠ ನಕ್ಷತ್ರ, ವೃದ್ಧಿ ಯೋಗ, ತೈತಿಲಕರಣ ಇರತಕ್ಕಂಥ ಆ ಗುರುವಾರದ ದಿನ ಆಚರಣೆ ಮಾಡಿಕೊಳ್ಳೋದು ಸೂಕ್ತ. ಇನ್ನು ಆಚರಣೆಗೆ ಬಂದಾಗ ನಮಗೀಗಾಗಲೇ ಗೊತ್ತು, ನಾವು ಮಕ್ಕಳನ್ನು ಕುರುಳಿಸಿ ಎಳ್ಳು ಬೆಲ್ಲ, ಆದರೆ ಬೇವು ಬೆಲ್ಲವನ್ನು ಯುಗಾದಿಗೆ, ಆದರೆ ಮಕರ ಸಂಕ್ರಾಂತಿ ದಿವಸ ಎಳ್ಳು ಬೆಲ್ಲವನ್ನು ಬೀರ್ತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ತಿಂತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ಹಂಚ್ತಕ್ಕಂಥದ್ದು, ಮನೆಯ ಮುಂದೆ ವಿಧ ವಿಧವಾದ ರಂಗೋಲಿಗಳನ್ನು, ಇನ್ನು ಮನೆಯನ್ನು ಶುಚಿಗೊಳಿಸಿ ಮನೆಯನ್ನೆಲ್ಲ ಶುಭ್ರ ಮಾಡಿ, ಈಗಾಗಲೇ ನಾವು ಹಿಂದಿನ ದಿನವೇ ಅಂದರೆ 14ನೇ ತಾರೀಕೆ ನಮ್ಮಲ್ಲಿ ಭೋಗಿ ಅಂತ ಆಚರಣೆ ಮಾಡ್ತಾರೆ. ಎಲ್ಲವೂ ಯಾವುದು ಉಪಯೋಗಕ್ಕೆ ಬರದೇ ಇರತಕ್ಕಂಥ ವಸ್ತುಗಳನ್ನು ಸುಟ್ಟು ಹಾಕ್ತಕ್ಕಂಥದ್ದನ್ನು ಭೋಗಿ. ಇನ್ನು ಹಳ್ಳಿಗಳಲ್ಲಿ ಕಿಚ್ಚು ಹಾಯಿಸೋದು, ಹಸುಗಳನ್ನು ಊರಿನ ಆಚೆ ಬೆಂಕಿ ಹಾಕಿ ಕಿಚ್ಚಾಯಿಸ್ತಕ್ಕಂಥದ್ದು, ಇದಕ್ಕೆಲ್ಲ ವೈಜ್ಞಾನಿಕ ಕಾರಣಗಳು, ಧಾರ್ಮಿಕ ಕಾರಣಗಳಿದೆ. ಆದರೆ ಇವತ್ತಿನ ದಿವಸ ನಾವು ಬೆಳಗಿನ ಜಾವ ಮನೆಯನ್ನು ಶುದ್ಧಿಗೊಳಿಸಿ ಮನೆಯ ಮುಂದೆ ವಿಧ ವಿಧವಾದ ರಂಗೋಲಿಗಳನ್ನು ಹಾಕಿ, ಹಾಗೆ ಮಕ್ಕಳಿಗೆ ನಾವು ಎಳ್ಳು ಬೆಲ್ಲ, ಹಾಗೆ ಅದರ ಜೊತೆಗೆ ಸಿಹಿ ಪದಾರ್ಥಗಳಿರ್ಬೋದು, ಹಾಗೆ ಸ್ವಲ್ಪ ಹಣ ಇರ್ಬೋದು, ಎಳಚಿಕಾಯಿಗಳು, ಸಣ್ಣ ಸಣ್ಣ ಹಣ್ಣುಗಳನ್ನು ತಲೆಯ ಮೇಲೆ ಇಟ್ಟು ತಲೆಯಿಂದ ಬೀರ್ತಕ್ಕಂಥ ಒಂದು ಪದ್ಧತಿಗಳು, ಅನೇಕ ಪದ್ಧತಿಗಳು ನಮ್ಮಲ್ಲಿ ಅವರವರ ಒಂದು ಪ್ರದೇಶಕ್ಕೆ ಅನುಸಾರವಾಗಿ ಇದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಆಂಧ್ರ ಆಗ್ಬೋದು, ತಮಿಳುನಾಡು ಆಗ್ಬೋದು, ಕೇರಳ ಆಗ್ಬೋದು, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆ ದೇಶದ ಬಹುಭಾಗ ಇದನ್ನು ಆಚರಣೆ ಕೂಡ ಮಾಡ್ತೀವಿ. ಇನ್ನು ಯಾಕೆ ನಾವು 15ನೇ ತಾರೀಕೆ ನಾವು ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಅಂದರೆ, 14ನೇ ತಾರೀಕು 1ನೇ ತಿಂಗಳು 2026ರ ಬುಧವಾರ ಮಧ್ಯಾಹ್ನ 3:30 ಉತ್ತರಾಷಾಢ ನಕ್ಷತ್ರದ 2ನೇಯ ಪಾದ ಮಕರ ರಾಶಿಗೆ ಸೂರ್ಯ ಭಗವಾನರು ಸಂಚಾರವನ್ನು ಪ್ರಾರಂಭ ಮಾಡೋದ್ರಿಂದ ನಮಗೆ ಸೂರ್ಯೋದಯ ಕಾಲದಲ್ಲಿ ಅದು ಆ ಒಂದು ಪ್ರಕ್ರಿಯೆ ನಡೆಯಲ್ಲ. ಆದ್ದರಿಂದ ನಮಗೆ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ನಾವು ಅಂದರೆ 15ನೇ ತಾರೀಕು ಆಚರಣೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳುತ್ತಾ, ಇನ್ನು ಸಂಕ್ರಾಂತಿ, ಈ ಬಾರಿ ಸಂಕ್ರಾಂತಿನೇ ಬಹಳ ವಿಶೇಷ. ಸಂಕ್ರಾಂತಿಯ ಕುಮಾರಿ ಹೆಸರು ಮಂದಾಕಿನಿ ಅಂತ. ಆಕೆ ಚಂದನ ಲೇಪಿತಳಾಗಿ ಹಸಿರು ವಸ್ತ್ರವನ್ನು ಧರಿಸಿಕೊಂಡು, ಬೆಳ್ಳಿಯ ಆಭರಣಗಳನ್ನ ಹಾಕ್ಕೊಂಡು, ಮುತ್ತುಗಳನ್ನು ಹಾಕ್ಕೊಂಡು, ಹಾಗೆ ಬಕುಲ ಪುಷ್ಪ ಇಟ್ಟುಕೊಂಡು, ತಾಮ್ರದ ಪಾತ್ರೆಯಲ್ಲಿ ಭಿಕ್ಷೆ ಬೇಡ್ಕೊಂಡು, ಖಡ್ಗ ಹಿಡಿದು ಆ ತಾಯಿ ಹಂದಿಯ ವಾಹನ ಏರಿಕೊಂಡು, ಹಂದಿಯ ವಾಹನ ಮೇಯ್ನ್ ಇರುತ್ತೆ, ಉಪವಾಹನ ಎತ್ತಿರುತ್ತೆ. ಇಲ್ಲಿ ಹಂದಿ ಎತ್ತು ಅಂದಾಗ, ಎತ್ತು ಅಂದರೆ ಸಾತ್ವಿಕತೆಯನ್ನು ಕೂಡ ತೋರಿಸುತ್ತೆ. ನೈಋತ್ಯ ದಿಕ್ಕಿನ ದೃಷ್ಟಿ ಇಟ್ಟು ಉತ್ತರದ ಕಡೆ ಪ್ರಯಾಣ ಬೆಳೆಸ್ತಕ್ಕಂಥದ್ದನ್ನು ಈ ಒಂದು ಸಂಕ್ರಾಂತಿಯ ಪುರುಷ ಅಂತ ನಾವು ಕರಿತೀವಿ. ಇದರ ವ್ಯಾಖ್ಯಾನ ಮಾಡೋಕ್ಕೆ ಹೋದಾಗ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸೂರ್ಯನು ಕರ್ಕದಿಂದ ಮಕರ ರಾಶಿಗೆ ನಾವು ದಕ್ಷಿಣಾಯನ ಅಂತೀವಿ, ಕರ್ಕದಿಂದ ಮಕರ ರಾಶಿಗೆ, ಇನ್ನು ಮಕರದಿಂದ ಕರ್ಕಕ್ಕೆ ನಾವು ಉತ್ತರಾಯಣ ಅಂತೀವಿ. ಸುಗ್ಗಿಯ ಕಾಲ ಕೂಡ ಇದಾಗಿರುತ್ತೆ. ಇಲ್ಲಿ ಎಳ್ಳು ಬೆಲ್ಲವನ್ನು ತಿಂತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ಹಂಚ್ತಕ್ಕಂಥದ್ದು, ಆ ದಿನಪೂರ್ತಿ ಬಾಂಧವ್ಯಗಳನ್ನು ಬೆಸೀತಕ್ಕಂಥದ್ದು, ಸಿಹಿ ಪದಾರ್ಥ ತಿಂತಕ್ಕಂಥದ್ದು, ಹಾಗೆ ಅನೇಕ ವಿಧವಾದ ಭಕ್ಷ್ಯಗಳನ್ನು ಅಲ್ಲಿ ತಯಾರು ಮಾಡ್ತಕ್ಕಂಥದ್ದು,
ಸಿಹಿಯಿಂದ ಮಾಡಿದಂಥ ಭಕ್ಷ್ಯಗಳಿರ್ಬೋದು, ಸುಗ್ಗಿಯ ಕಾಲ ಕೂಡ ಇದಾಗಿರುತ್ತೆ. ಎಲ್ಲೋ ಒಂದು ಕಡೆ ಜಡತ್ವವನ್ನು ಹೋಗ್ಲಾಡಿಸ್ಕೊಳ್ಳತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಇನ್ನು ಪುಟ್ಟ ಮಕ್ಕಳಿಗೆ ಆರತಿ ಮಾಡ್ತಕ್ಕಂಥ ಬಹುದೊಡ್ಡ ಒಂದು ವಿಶೇಷವಾದ ಪ್ರಕ್ರಿಯೆ ಕೂಡ ಇದರಲ್ಲಿರುತ್ತೆ. ಹಾಗಾಗಿ ಈ ಅನೇಕ ಅಂಶಗಳಿರ್ತಕ್ಕಂಥ ವಿಶೇಷವಾದ ಹಬ್ಬ ಇದಾಗಿರೋದ್ರಿಂದ ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ಕೋರುತ್ತಾ, ಅದರ ಜೊತೆಗೆ 15ನೇ ತಾರೀಕು 1ನೇ ತಿಂಗಳು 26ರಂದೇ ಆಚರಣೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.